ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಇದೇನದ್ಕೆ ಇದು? ಕಾವೇರಿ ಅಕ್ಕ ಮತ್ತೆ ಅಮ್ಮ ಹೋಗ್ತಿದಾರೆ. ಅವ್ರೇನಾದ್ರೂ ಎಲ್ರು ಒಂದಾಗ್ಬಿಟ್ರಾ? ಒಂದಾದ್ರೆ ಅಳ್ತಾ ಯಾಕೆ ಹೋಗ್ತಾರೆ? ಆನಂದ ಬಾಷ್ಪ ಹಾಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಬಂದಿರೋ ಕೆಲ್ಸ ನೋಡೋಣ, ನಡೀರಿ. ಅತ್ಗೆ, ಬಂದ್ ಕೆಲ್ಸ ನೋಡೋದಕ್ಕಿಂತ ಕಣ್ಣು ಮುಂದೆ ಆದ ಘಟನೆನ ವಿಶ್ಲೇಷಣೆ ಮಾಡಿದ್ರೆ ಒಳಗಡೆ ಏನಾಗಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಅದ್ ಹೇಗೆ? ಯಾರಾದ್ರೂ ಆಸ್ಪತ್ರೆಯಿಂದ ಯಾಕೆ ಕಣ್ಣೀರ್ ಹಾಕೊಂಡು ಹೋಗ್ತಾರೆ? ಯಾಕೆ ಅಂದ್ರೆ ಯಾರಾದ್ರೂ ಸತ್ತಿರ್ಬೇಕು, ಇಲ್ಲ ಅಂದ್ರೆ ಯಾರಾದ್ರೂ ಹುಟ್ಟಿರ್ಬೇಕು. ಹುಟ್ಟಿದ್ರೆ ಅದು ಬರೀ ದುಃಖದ ಕಣ್ಣೀರಲ್ಲ, ಅದು ಆನಂದ ಬಾಷ್ಪ. ತೇಜು, ಇವಾಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಹುಟ್ಟಕ್ಕಂತೂ ಸಾಧ್ಯ ಇಲ್ಲ. ಯಾರಾದ್ರೂ ಸತ್ತಿರ್ಲೇಬೇಕು. ಅಂದ್ಮೇಲೆ ಕಾವೇರಿನೇ ಸತ್ತಿದ್ದಾಳೆ ಅಂತ ಅರ್ಥ. ಅಯ್ಯೋ ಮಲ್ಲಿಕಾ, ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳ್ಳಲ್ಲ. ನಮ್ ಫ್ಯಾಮಿಲಿ ರೆಪ್ಯುಟೇಷನ್ ಹಾಳಾಗಲ್ವಾ? ಅತ್ಗೆ, ನಿಮ್ಮಪ್ಪ ಆಲ್ರೆಡಿ ನಿಮ್ ಫ್ಯಾಮಿಲಿ ಗೌರವನ ಹಾಳು ಮಾಡಿದ್ದಾರೆ. ಆದ್ರಿಂದಾನೇ ಜನ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ ಹೊಸದಾಗಿ ತಿಳ್ಕೊಳ್ಳೋದು ಇನ್ನೇನಿದೆ? ಇವಾಗ ಮಾತ್ ನಿಲ್ಸಿ ಬರ್ತೀರಾ ಅಥವಾ ನಾನು ಒಬ್ಳೆ ಹೋಗ್ಬರ್ಲಾ? ಸರಿ ಬನ್ನಿ, ಬರ್ತೀನಿ. ಜೈಲಲ್ಲಿ ಕೈದಿ ನೋಡಕ್ ಹೋಗಿದ್ದಾರೆ ಅಂದ್ರು. ಹಾಸ್ಪಿಟಲ್ ಯಾವಾಗ ಜೈಲಾಯ್ತು? ಪ್ರಬಲ, ಜೈಲಲ್ಲಿರೋ ಖೈದಿಗೆ ಬೇಲ್ ಕೊಡಿಸ್ಬೇಕು, ಅದಕ್ಕೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ಇಲ್ಲೇನ್ ಮಾಡ್ತಾ ಇದ್ಯಾ? ನಿನ್ನನ್ನೇ ಕೇಳ್ತಾ ಇರೋದು, ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ಕಾತಿ, ಕಾವೇರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ವಿಷಯ ಗೊತ್ತಾಯ್ತು. ಹೌದಾ? ಆಕ್ಸಿಡೆಂಟ್ ಆಗಿದ್ದ ವಿಷಯ ಯಾರು ಹೇಳಿದ್ದು ನಿಮ್ಗೆ? ಅದು ಯಾರೋ ಫೋನ್ ಮಾಡಿದ್ರು, ಹಾಗಾಗಿ ವಿಷಯ ಗೊತ್ತಾಯ್ತು. ಯಾರು ಅಂದ್ರೆ ಯಾರು? ಯಾರು ಅಂದ್ರೆ ಯಾವುದೋ ಅನ್ನೋನ್ ನಂಬರು ಕಾತಿ. ಅದರಿಂದ ಕಾಲ್ ಬಂದಿತ್ತು. ಮೋಸ್ಟ್ಲಿ ಹಳೆ ಕ್ಲೈಂಟ್ ಅನ್ಸುತ್ತೆ. ಆಕ್ಸಿಡೆಂಟ್ ವಿಷಯ ಹೇಳಿದ್ರು, ಅದಕ್ಕೆ ಓಡ್ ಬಂದೆ. ನನಗೆ ಯಾಕೋ ನಿಮ್ಮ ಮಾತು ಕನ್ವಿನ್ಸ್ ಆಗ್ತಾ ಇಲ್ಲ. ನಮ್ ಸಂಬಂಧಿಕರಿಗೆ, ನಮ್ ಹತ್ರದವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವು ಸಡನ್ ಆಗಿ ಹೋಗಕ್ ಆಗೋದಿಲ್ಲ. ಅಂತದ್ರಲ್ಲಿ ಕಾವೇರಿ ನಮ್ ಶತ್ರು. ನೀವ್ ಹೇಗ್ ಬಂದ್ರಿ? ಕಾವೇರಿ ಮೇಲೆ ಏನ್ ಸಡನ್ ಆಗಿ ಕಾಳಜಿ ಬಂದಿದ್ದು? ಹೇಳು ಪ್ರಭಾ, ಮಲ್ಲಿಕಾ ಕೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ನಾವು ಬರಕ್ ಮುಂಚೆನೆ ಇಲ್ಲಿಗೆ ಬಂದಿದ್ಯಾ? ನಿನಗೆ ಯಾವಾಗ ಕಾವೇರಿ ಮೇಲೆ ಇಷ್ಟೊಂದು ಕಾಳಜಿ ಸ್ಟಾರ್ಟ್ ಆಯ್ತು? ಕಾತಿ, ನಾನು ಕಾವೇರಿಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದ್ನಾ? ನನಗೆ ಯಾರೋ ಒಬ್ಬ ಕಾಲ್ ಮಾಡಿದವನು ನಿಮ್ಮ ಮನೇಲಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸಡನ್ ಆಗಿ ಕಾಲ್ ಕಟ್ ಮಾಡ್ಬಿಟ್ಟ. ನನಗೆ ಎದೇನೇ ನಡ್ಗೋಯ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಯಾರಿಗೆ ಏನಾಯ್ತು ಅಂದ್ಕೊಂಡು ಸಡನ್ ಆಗಿ ಹಾಸ್ಪಿಟ್ಲಿಗೆ ಓಡ್ ಬಂದೆ ಅಷ್ಟೇ. ನನಗೆ ಫೋನ್ ಮಾಡ್ಬೋದಿತ್ತಲ್ವಾ? ನಾನು ಅನ್ಕೊಂಡೆ ಕಾತಿ, ಆದರೆ ಟೆನ್ಷನಲ್ಲಿ ಫೋನ್ ಮಾಡೋಕ್ಕಾಗಲಿಲ್ಲ. ಅದ್ ಸರಿ, ಹೇಗಿದ್ದಾಳೆ ಕಾವೇರಿ? ಹೋಗ್ಬಿಟ್ಲಾ? ಅಷ್ಟು ಬೇಗ ಸಾಯಂತೋಳಲ್ಲ ಅವಳು. ನಮ್ಮನ್ನ ಮಣ್ಣು ಮಾಡಿ ಆಮೇಲೆ ಸಾಯೋಳು. ಅವಳಿಗೆ ಆಕ್ಸಿಡೆಂಟ್ ಆಗಿ ಕೈ ಮೂಳೆ ಏನೋ ಮುರಿದಿದೆಯಂತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಸರಿ, ಅದೇನು ಅಂತ ನೋಡೋಣ ನಡಿ. ನಿಂತ್ಕೊಳ್ರಿ. ಇಲ್ಲೇನೋ ದೊಡ್ಡದಾಗಿರುತ್ತೆ ಅಂತ ಅನ್ಕೊಂಡ್ ಬಂದ್ರೆ ಇಲ್ಲೇನೂ ಆಗೇ ಇಲ್ಲ. ಏನಾಗುತ್ತೆ ಅಂತ ಅನ್ಕೊಂಡೆ? ಆ ಕಾವೇರಿ ಕತೆ ಮುಗ್ದಿರುತ್ತೆ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಮುಂದುವರಿಯುತ್ತೆ ಅನ್ನಿಸ್ತಿದೆ. ಸರಿ, ಅದೇನಾಗಿದೆಯೋ ನೋಡೋಣ ಬಾ. ನಡಿ.
ಅಪ್ಪ ಅಲ್ಲ ಅಪ್ಪ, ಮಾತಾಡ್ತಾ ಇದ್ರೆ ಹಾಗೆ ಹೋಗ್ತೀರಾ. ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೂ ಆನ್ಸರ್ ಮಾಡಿಲ್ಲ. ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲು ಪಿಕ್ ಮಾಡ್ತಾ ಇಲ್ಲ. ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗ್ತಿತ್ತು ಅಂತ ನಿಮಗೆ ಗೊತ್ತಾ? ನಿಮಗಂತೂ ನಮ್ಮ ಬಗ್ಗೆ ಒಂಚೂರು ಕನ್ಸರ್ನ್ ಇಲ್ಲ. ನಾವ್ ಏನ್ ಮಾಡಿದ್ರು ನಿಮಗ್ ತಪ್ಪಾಗಿ ಕಾಣಿಸತ್ತೋ ಅಥವಾ ನಾವೇ ತಪ್ಪಾಗಿ ಕಾಣ್ತೀವೋ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು ಮಾವ, ನಮಗೊಂದು ಮಾತು ಹೇಳಿ ಬರ್ಬೋದಿತ್ತು ತಾನೆ. ನಿಮ್ಮ ಮೇಲೆ ನಮಗೆಲ್ಲ ಕೋಪ ಇದೆ ನಿಜ, ಹಾಗಂತ ಇಂಥ ಸಿಚುವೇಶನ್ ಅಲ್ಲೂ ಬರ್ದೇ ಇರ್ತಾ ಇದ್ವಾ ಅಲ್ವಾ ತೇಜು? ಹೌದಪ್ಪ, ನಾವು ನಿಮ್ಮ ಮಕ್ಕಳು, ನಿಮ್ಮೆಲ್ಲ ಭಾವನೆಗಳನ್ನ ಗೌರವಿಸ್ತೀವಿ, ಒಪ್ಕೋತೀವಿ. ಆದ್ರೆ ಕಾವೇರಿನ ಮದ್ವೆ ಆಗಿದ್ ಒಂದು ಬಿಟ್ಟು. ಅತ್ತಿಗೆ ಈಗದೆಲ್ಲ ಬೇಕಾ? ಮಾವ, ಕಾವೇರಿ ಹೇಗಿದ್ದಾಳೆ ನಾವು ನೋಡಬಹುದಾ? ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಬ್ಯಾಂಡೇಜ್ ಹಾಕಿದ್ದಾರೆ. ಹಾಗೆ ಕೈಗೂ ಸ್ವಲ್ಪ ಪೆಟ್ಟು ಬಿದ್ದು ಬ್ಯಾಂಡೇಜ್ ಹಾಕಿದ್ದಾರೆ. ಈಗಷ್ಟೇ ಪ್ರಜ್ಞೆ ಬಂದಿದೆ. ನಾನು ಸರ್ಸು ಹೋಗಿ ನೋಡ್ಕೊಂಡು ಬಂದ್ವಿ. ಆಕ್ಸಿಡೆಂಟ್ ಆದಾಗ ಸರ್ಸುನೇ ಕಾವೇರಿನ ಹಾಸ್ಪಿಟಲ್ಗೆ ಸೇರಿಸಿದ್ದು. ಇವರೇನು ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಕಾವೇರಿಗೆ ಅಬೌಟ್ ಆದ ವಿಷಯನೇ ಹೇಳ್ತಾ ಇಲ್ಲ. ಹಾಗಾದ್ರೆ ಮನೆಯವ್ರಿಗೆ ಕಾವೇರಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಿಲ್ಲ, ಅದಕ್ಕೆ ಅದನ್ನ ಇವ್ರು ಹೇಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ಈಗ ನಾವು ಹೋಗಿ ನೋಡ್ಬೋದಾ? ಸದ್ಯಕ್ಕೆ ಯಾರನ್ನೂ ಒಳಗಡೆ ಬಿಡಲ್ಲ. ಸಂಜೆ ಒಬ್ಬೊಬ್ಬರಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ಆಕ್ಸಿಡೆಂಟ್ ಹೇಗಾಯ್ತು? ಆಕ್ಸಿಡೆಂಟ್ ಮಾಡಿಸಿದ ಯಾರೇ ಆಗಿರ್ಲಿ, ಅವರನ್ನಂತೂ ಸುಮ್ಮನೆ ಬಿಡಬಾರ್ದು. ಬಿಡೋ ಮಾತೇ ಇಲ್ಲ.